ಯಾದವ ಶ್ರೇಷ್ಠ ವಾಸುದೇವ ಕೃಷ್ಣ. ಇವನೆಂಥ ವ್ಯಕ್ತಿ ಎಂದರೆ ಬುದ್ಧಿವಂತನಾದವನು ಇವನೊಂದಿಗೆ ಸದಾ ಮೈತ್ರಿ ಇರಿಸಿಕೊಳ್ಳುತ್ತಾನೆ. ಏಕೆಂದರೆ ಇಡೀ ಆರ್ಯವರ್ತದಲ್ಲಿ ಇವನೊಂದಿಗೆ ಶತ್ರುತ್ವ ಬೆಳೆಸುವ ಸಾಮರ್ಥ್ಯ ನಮ್ಮ ಬಳಿ ಇಲ್ಲ. ಫೈಟರ್, ಸಿಂಗರ್, ಟೀಚರ್, ವಾರಿಯರ್ and what not. He is everything. His aura is eternal. He is more than God to me. I worship His excellence. ಅವನ ಬಗ್ಗೆ ಇಡಿಯಾಗಿ ಕಟ್ಟಿಕೊಡೋದಕ್ಕೆ ಕೂಡ ಯಾರಿಗೂ ಸಾಧ್ಯವಾಗಿಲ್ಲ. ಮಹಾಭಾರತದಲ್ಲಿ ಅವನು ಅತ್ಯದ್ಭುತ ರಾಜತಂತ್ರಜ್ಞ. ಅದೇ ವಿಷ್ಣು ಪುರಾಣಕ್ಕೆ ಹೋದ್ರೆ ವಿಷ್ಣುವಿನ ಅವತಾರ. ಹರಿವಂಶದಲ್ಲಿ ಗ್ರಾಮ್ಯ ಕೃಷ್ಣನನ್ನು ವರ್ಣಿಸಲಾಗಿದೆ. ಗೀತಾ ಗೋವಿಂದದಲ್ಲಿ ಅವನು ರಾಧೆಯ ಕೃಷ್ಣ. ಅವನ ಬಗ್ಗೆ ಕೃಷ್ಣ ಅಂದ್ರೆ ಹೀಗೇನೆ ಅಂತ ನಿಖರವಾಗಿ ಹೇಳೋದಕ್ಕೆ ಯಾರಿಗೂ ಸಾಧ್ಯವಾಗಿಲ್ಲ. ಅವನು ಒಬ್ಬೊಬ್ಬರ ಕಣ್ಣಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸ್ಕೊಂಡ. ಕುರುಡ, ಆನೆ ನೋಡಿದ ಹಾಗೆ ಕೃಷ್ಣನನ್ನ ಪ್ರತಿಯೊಬ್ಬರು ತಮ್ಮದೇ ಆದ ಕಣ್ಣುಗಳಲ್ಲಿ ತಮಗೆ ಎಟುಕಿದಷ್ಟೇ ನೋಡೋದಿಕ್ಕೆ ಸಾಧ್ಯವಾಯಿತು.